ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಕಾರ್ಪೊರೇಟ್ ಉದ್ಯಮ ಪರ ನೀತಿಯ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಕರೆ ಮೂಲಕ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಪ್ರಮುಖ ರಸ್ತೆ ಮೂಲಕ ನೆಹರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆ ಬಳಿ ಕರೆದುಕೊಂಡು ಹೋಗಿ ಬಿಡುಗಡೆಗೊಳಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೇಳಿಬಿಟ್ಟಾರ. ರೈತ ಕಾರ್ಮಿಕರನ್ನು ಬೀದಿ ಕಾಪಾಡುವ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿಬಿಟ್ಟಾರ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಏನೇ ಬರಲಿ ಉಳಿತಿಲ್ಲ, ಉಳಿತಿಲ್ಲ, ಸುರಿಯುತ್ತೆ ಅಖಿಲ ಭಾರತದ ಮುಷ್ಕರದ ಭಾಗವಾಗಿ ರಸ್ತೆ ಸ್ಥಳಗಳಲ್ಲಿ ಯಶಸ್ವಿಯಾಗಲಿ. ಅಖಿಲ ಭಾರತದ ಮುಷ್ಕರದ ಭಾಗವಾಗಿ ಯಶಸ್ವಿಯಾಗಲಿ. ಏನೇ ಬರಲಿ ಎಲ್ಲ ಕಾರ್ಮಿಕರಿಗೆ ಇಂಥದೊಂದು ಕೆಲಸ ದಾರಿ ಮಾಡಲೇಬೇಕು. ಎಲ್ಲ ಸರ್ಕಾರದ ಕಾರ್ಮಿಕರಿಗೆ ಇಂಥದೊಂದು ಕೆಲಸ ದಾರಿ ಮಾಡಲೇಬೇಕು. ಕಾರ್ಮಿಕರನ್ನು ಕಡೆಗಾಣಿಸಿ ಕಾರ್ಮಿಕ ಬಂಧುಗಳು, ಇವತ್ತು ನಾವು ಇಡೀ ಎಲ್ಲ ಜೆಸಿಟಿ ಅಂದ್ರೆ ಅಖಿಲ ಭಾರತದ ಕಾರ್ಮಿಕ ಸಂಘಟನೆಗಳ ಒಕ್ಕೂಟಗಳು ಇಂದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲ ಕಾರ್ಮಿಕ ವರ್ಗದವರು ಇವತ್ತು ಇಡೀ ದೇಶದಲ್ಲಿ ನಾವು ಇವತ್ತು ಇಡೀ ದೇಶದಲ್ಲಿ ಇವತ್ತು ಏನಪ್ಪ ಇವತ್ತು ಹೋರಾಟ ಅವ್ರಿಗೆ ನಾಚಿಕೆ ಆಗ್ಬೇಕು. FRS ನಾವು ಬೇಡ ಅಂತೇಳಿ ನಮ್ಮ ಇಡೀ CIT ಒಂದು ರಾಜ್ಯದಾದ್ಯಂತ ಹೋರಾಟದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ FRS-ನ. ಯಾಕಂದ್ರೆ ನಮಗೆ THR ಕೊಡ್ತೀವಿ ಬೇಕಿದ್ರು. ನಾವು ಮನೆ ಮನೆಗೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಪ್ರತಿ ತಿಂಗಳು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಂತೆ. ಅವೇನೇನು ಐಫೋನ್ ಕೊಟ್ಟಿದಾರ ನಮಗೆ? ಕೊಟ್ಟಿರೋದು 1G 1.5G 5G ಕೊಟ್ಟಿರ್ತಾರ ಬಿಡಪ್ಪ. 20 ಸಾರಿ ಫೋಟೋ ಕ್ಯಾಪ್ಚರ್ ಮಾಡಿದ್ರು ಫೋಟೋ ತಗೊಳಲ್ಲ. 20 ಸಾರಿ OTP ಹೇಳಿದ್ರು OTP ತಗೊಳಲ್ಲ. ಹೋಗಿ ನಾವು ಫಲಾನುಭವಿಗಳ ಮನೆಗೆ ಹೋದಾಗ ಅವ್ರ ಮನೆಯವರು ಗಂಡು ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ. ಏನಮ್ಮ ನಿಮ್ಗೆ ಹಗಲೆಲ್ಲ OTP ಆಗ್ಬೇಕು, ಆದರೆ ಬೇರೆ ಇವಾಗ ಫೋನ್ಗಳಿಗೆಲ್ಲ OTPಗಳು ಹೇಳ್ತೀರಾ, ಸೈಬರ್ ಅಪರಾಧಿಗಳು OTPಗಳು ಕೇಳ್ತಾರೆ, ಹೇಳ್ಬೇಡ್ರಿ ಅಂತ. OTP ಕೊಡೋಕ್ಕೆ
ಅನುಮಾನ ಪಟ್ಟು ನಮ್ಮನ್ನ ಕಳ್ಳರ ಥರ ನೋಡ್ತಾ ಇದ್ದಾರೆ. ಅದ್ರಾಗ ತಿನ್ನೋದೇನೈತೆ ನಾವು ಫೋಟೋ ಕ್ಯಾಪ್ಚರ್ ಮಾಡಿ ಇವ್ರಿಗೆಲ್ಲ ಹೊಂದಿಸಿ ಅದ್ರಾಗ ತಿನ್ನೋದೇನೋ ನಿಂತ್ರೆ ಬಿಡಪ್ಪ ಅನ್ನೋದು ಸರಿ. ಆದರೂ ಸಮೇತ ಈ ಒಂದು ಕೆಲಸನ ನಾವು FRSನ ಇಡೀ ರಾಜ್ಯದಂತ ನಡೀತಕ್ಕಂಥ ಹೋರಾಟದಲ್ಲಿ ನಾವು FRS ಮಾಡೋದನ್ನ ಖಂಡಿಸ್ತೀವಿ. ನಾವು ಈ ಮೂಲಕ ಹೇಳೋದಿಷ್ಟೇ, ನಮ್ಮ ಕೆಲಸ ಎಷ್ಟಾಯ್ತೋ ಅಷ್ಟು ಮಾಡಕ್ಕೆ ಬಿಡ್ರಿ. ನೀವು ಕೊಡೋದೇನು 12,000 ರೂಪಾಯಿ ಸಂಬಳಕ್ಕೆ 400 ರೂಪಾಯಿ ಕೂಲಿ ಬೀಳುತ್ತೀನಿ ನಾನು. ರಾತ್ರಿ ಆಗಲೂ ಕೆಲಸ ಮಾಡ್ರಿ ಅಂದ್ರೆ ಎಷ್ಟಂತ ಮಾಡೋಕ್ಕಾಗುತ್ತೆ? ನಮಗೂ ಗಂಡ ಮಕ್ಕಳು ಮನೆ ಮಠ ಅಂತ ಇರ್ತದೆ. ಅವ್ರನ್ನೆಲ್ಲ ಬಿಟ್ಟೋಗಿ ಮನೆ ಮಠ ಬಿಟ್ಟೋಗಿ ರಾತ್ರಿ 9:30 ತನಕ ಬೀಳ್ದೆ ಕೆಲಸ ಮಾಡಿದ್ರು ಅಂಗನವಾಡಿ ಕಾರ್ಯಕರ್ತ ನೋಟಿಸ್ ಕೊಡ್ತೀವಿ ಅಂತಾರೆ. ಏನಕ್ಕೆ ಕೊಡ್ಬೇಕು ನೋಟಿಸ್? ಕೊಡ್ಲಿ ಹೇಳ್ರಿ, ಇಡೀ ರಾಜ್ಯಕ್ಕೆ ನೋಟಿಸ್ ಕೊಡ್ಲಿ ನೋಡೋಣ. ಕಾರ್ಯಕರ್ತರಿಗೆ ಭಾರಿ ಟಾರ್ಚರ್ ಐತೆ ಸರ್. ಈ ಒಂದು FRS ಕಾಲಗೆ ಈ ಒಂದು ಕೆಲಸ ಮಾಡಕ್ಕೆ ಹೋಗಿ ಗುಲ್ಬರ್ಗದಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಡೆತ್ ಆಗಿದೆ. ಅದಕ್ಕೋಸ್ಕರ ನಾವು FRS ಕೆಲಸ ಜಾಸ್ತಿ ಮಾಡ್ಬೇಕಂದ್ರೆ ನಮಗೆ ಸಂಬಳ ಕೊಡ್ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟು ಕೆಲಸ ಮಾಡಕ್ಕೆ ಹೇಳ್ಬೇಕು ಮೋದಿ. ಅದು ಬಿಟ್ಟು 1,500 ಕೊಟ್ಟು ಈಟುತ್ತ ಕೆಲಸ ಹೇಳಿದ್ರೆ ಮಾಡಕ್ಕೆ ಯಾರು ತಯಾರಿಲ್ಲ. ನಾವು ಮಾಡೋದು ಇಲ್ಲ FRSನ. ಇವತ್ತಿನಿಂದ ನಾವು FRS ಮಾಡಲ್ಲ. ಅದೇ ಜನಕ್ಕೆ ನೋಟಿಸ್ ಕೊಡ್ತಾರೆ, ಕೊಡ್ಲಿ, ಇಡೀ ಜಿಲ್ಲೆಗೆ ಕೊಡ್ಲಿ ನೋಟಿಸ್ ನೋಡೋಣ. ನಾವು ಕೆಲಸನೇ ಮಾಡಲ್ಲ, ತೆಗಿತಾರೆ, ನಮ್ಮ ಕೆಲಸ ತೆಗಿಲಿ. ಏನ್ರಿ ಇವರೇನೆ ನೋಟಿಸ್ ಕೊಡೋಕೆ ಕಲ್ತಿರೋದು? ನಾವು ಇವತ್ತಿಗೆ 225ರಿಂದ